ಮಿಥುನ ರಾಶಿಯವರ ಭವಿಷ್ಯವನ್ನ ನಾವು ತಿಳ್ಕೊಳ್ಳುತ್ತೇವೆ ಮೇ ತಿಂಗಳ ಮಟ್ಟಿಗೆ. ನೋಡಿ, ಇಷ್ಟು ದಿವಸದವರೆಗೆ ಒಂದು ಒಳ್ಳೆ ಗುರುಬಲದ ಅನುಭವವನ್ನ ನೀವು ಉಂಡಿದ್ದೀರಾ. ಎಷ್ಟೋ ಕೆಲಸ ಕಾರ್ಯಗಳು ಅತ್ಯಂತ ಸುಲಭವಾಗಿ ಆಗ್ತಾ ಹೋಯ್ತು. ಆದರೆ ಈಗ ಮುಂದೆ ಹಾಗಿಲ್ಲ. ಗುರು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸ್ವಲ್ಪ ಜಾಗ್ರತೆಯಾಗಿ ಇರತಕ್ಕದ್ದು. ಈಗ ಮಾಡಿರುವಂತಹ ಎಲ್ಲ ಕೆಲಸಗಳನ್ನ ಬಹಳ ಎಚ್ಚರಿಕೆಯಿಂದ ಮುಂದುವರಿಸತಕ್ಕದ್ದು. ಹಾಗಾಗಿ ಈ ಮೇ ತಿಂಗಳು ಮಿಥುನ ರಾಶಿಯವರು ಯಾವ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಅವರಿಗೆ ಅನುಕೂಲಕರವಾಗಿರುವಂತಹ ಗ್ರಹ ಸ್ಥಿತಿ ಯಾವುದು ಅಂತ ಅನ್ನೋದನ್ನ ನೋಡೋದಾದ್ರೆ, ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅನೇಕ ವಾಸ್ತು ವಿಷಯ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ, ಇದೆಲ್ಲವನ್ನ ನೀವು ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದನ್ನ ಖಂಡಿತವಾಗಿ ಅವಲೋಕನೆಯನ್ನ ಮಾಡಿ. ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿಗಳು ನಿಮಗೆ ಸಿಗುತ್ತೆ. ನೋಡಿ, ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಶನಿ, ಬುಧ ಮತ್ತು ಶುಕ್ರ ಅನುಕೂಲಕರವಾಗಿದ್ದಾರೆ. ಅದರ ಹೊರತಾಗಿ ಮೇ 1ನೇ ತಾರೀಕು ಗುರು ವೃಷಭ ರಾಶಿಗೆ ಬರೋದರಿಂದ ನಿಮ್ಮ ಸ್ವಲ್ಪ ಮಟ್ಟಿನ ಗುರುಬಲ ಕಡಿಮೆಯಾಯಿತು. 12ನೇ ಗುರು ಇರ್ತಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೀವು ಕಾಣ್ತೀರಾ. ಒಂದು ವೇಳೆ ಆರೋಗ್ಯದ ಸಂಬಂಧಪಟ್ಟಂತಹ ವಿಷಯವನ್ನ ವಿಚಾರ ಮಾಡಿದ್ದಾದ್ರೆ, ಆರೋಗ್ಯದ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ, ಸುಸ್ಥಿರವಾಗಿರುತ್ತೆ. ಮಾನಸಿಕವಾಗಿಯೂ ತುಂಬಾ ಬಲವಾಗಿರ್ತೀರಾ. ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಆ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಏರಿಳಿತವನ್ನ ನೀವು ಕಾಣ್ತೀರಾ. ಒಂದಷ್ಟು ನಷ್ಟಗಳು ನಿಮಗೆ ಆಗುವಂತಹ ಸಾಧ್ಯತೆ ಇದೆ. ಒಂದಷ್ಟು ಅನಾವಶ್ಯಕ ಖರ್ಚುಗಳು ಆಗುವಂತಹ ಸಾಧ್ಯತೆ ಇದೆ. ಎಲ್ಲಿ ಬೇಡೋ ಅಲ್ಲಿ ದುಡ್ಡು ಹೋಗುವಂತಹ ಸಾಧ್ಯತೆ ಜಾಸ್ತಿಯಾಗಿರುತ್ತೆ. ಇದು ಸಾಧಾರಣವಾಗಿ ಈ ವರ್ಷದಲ್ಲಿ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಜಾಗ್ರತೆಯನ್ನ ವಹಿಸಿ, ಎಷ್ಟು ಸಾಧ್ಯವೋ ಅಷ್ಟು ಹಿಡಿತವನ್ನ ಉಪಯೋಗಿಸಿಕೊಳ್ಳಿ. ಅಂದ್ರೆ ನಿಮಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಅದರಂತೆ ಇನ್ನು ಉದ್ಯೋಗ ನಾನು ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಅಡಚಣೆಯನ್ನ ನೀವು ಅನುಭವಿಸ್ತೀರಾ. ಮೇಲಾಧಿಕಾರಿಗಳಿಂದ ಸ್ವಲ್ಪ ಮಟ್ಟಿನ ಮಾನಸಿಕವಾದಂತಹ ಕಿರಿಕಿರಿ, ಸಹೋದ್ಯೋಗಿಗಳ ಜೊತೆಗೆ ಜಗಳವಾಗುವಂತಹ ಸಾಧ್ಯತೆ, ವ್ಯಾಪಾರದಲ್ಲೂ ಕೂಡ ನಿಮಗೆ ಲಾಭಾಂಶ ಕಡಿಮೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ನೀವು ಸ್ವಲ್ಪ ಗುರುವಿನ ಒಂದು ಜಪ ಅಥವಾ ಸ್ತೋತ್ರಾದಿಗಳನ್ನ ಹೇಳಿದ್ದಾದ್ರೆ ಇದರ ಪರಿಹಾರವನ್ನ ನೀವು ಖಂಡಿತವಾಗಿ ಮಾಡಿಕೊಳ್ತಕ್ಕದ್ದು. ಇದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ನೀವು ಮುಂದುವರಿಸಿ ಮೇ ತಿಂಗಳು. ಅದರಿಂದಲೂ ಕೂಡ ಬರುವಂತಹ ಸಂಕಷ್ಟಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ದಾಂಪತ್ಯ ಜೀವನದಲ್ಲೂ ಕೂಡ ಎಚ್ಚರವಾಗಿರಿ. ಸ್ವಲ್ಪ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋಗಿ. ಅನಾವಶ್ಯಕವಾಗಿ ಪ್ರತಿಯೊಂದು ಮಾತಿಗೂ ಜಗಳವನ್ನ ಬೆಳೆಸ್ತಾ ಹೋಗಬೇಡಿ. ಅದರಿಂದ ಮನಸ್ಸಿಗೆ ಅಶಾಂತಿಯಾಗುವಂತಹ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ಆರೋಗ್ಯ ಮತ್ತು ಉದ್ಯೋಗದ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರುತ್ತೆ. ಜೀವನ ಸಂಗಾತಿಯ ಜೊತೆಗೆ ಅನ್ಯೋನ್ಯವಾಗಿ ಇರಿ. ಏನಾದರೂ ಸ್ವಲ್ಪ ಮಟ್ಟಿನ ಒಂದು ತೊಂದರೆ ಆದರೂ ಕೂಡ ಒಂದು ಹೆಜ್ಜೆನ ಹಿಂದಿಟ್ಟು ಬಿಟ್ಟು ಈ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡಿದ್ದೇ ಆದರೆ ಇಲ್ಲೂ ಕೂಡ ನೀವು ಖಂಡಿತವಾಗಿಯೂ ಜಯವನ್ನ ಸಾಧಿಸಬಹುದು. ಇನ್ನು ಈ ಒಂದು ತಿಂಗಳಲ್ಲಿ ಒಂದು ವೇಳೆ ಏನಾದರೂ ಮಹತ್ವದ ಆಸ್ತಿ ಪಾಸ್ತಿ ಖರೀದಿ, ವಾಹನ ಖರೀದಿ ಏನಾದರೂ ಇತ್ತು ಅಂದ್ರೆ ಎರಡೆರಡು ಸಾರಿ ಯೋಚನೆಯನ್ನ ಮಾಡಿ ಮುಂದುವರಿಯಿರಿ. ತಗೊಳ್ಬೇಕೋ ಬೇಡವೋ ಅದರ ಸಾಧಕ ಬಾಧಕಗಳನ್ನ ವಿಚಾರ ಮಾಡಿ. ಯಾರಿಂದ ತೆಗೆದುಕೊಳ್ತಾ ಇದ್ದೀರಾ, ಅಲ್ಲೇನಾದ್ರೂ ಮೋಸ ಹೋಗುವಂತಹ ಸಾಧ್ಯತೆ ಇದೆಯಾ, ಅಥವಾ ನಾನು ತೆಗೆದುಕೊಂಡ್ರೆ ಅದು ನನಗೆ ಅನುಕೂಲಕರವಾಗಿರುತ್ತಾ, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ವಿವೇಚನೆಯನ್ನ ಮಾಡಿಬಿಟ್ಟು ನೀವು ಅದರಲ್ಲಿ ಮುಂದುವರೆದಿದ್ದೇ ಆದರೆ ನಿಮಗೆ ಭವಿಷ್ಯದಲ್ಲಿ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ನಾನು ಹೇಳದಂತೆ ಈ ಮಾಸದಲ್ಲಿ ಒಂದು ಗುರು ಸ್ತೋತ್ರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನ ಖಂಡಿತವಾಗಿಯೂ ಮಾಡಿಕೊಳ್ಳಿ. ಈ ಎಲ್ಲ ಸಂಕಷ್ಟಗಳಿಂದ ನೀವು ಪರಿಹಾರ ಕಾಣಬಹುದು. ಮತ್ತೆ ಭೇಟಿಯಾಗೋಣ.